ನಾವು ಹೆಣ್ಮಕ್ಳು ಹುಟ್ಟಾಗಿಂದ ಒಂದು ದೇವ್ರನ್ನ ಮನೆ ದೇವ್ರು ಅಂತ ಹೇಳಿ ಕೈ ಮುಗಿತೀವಿ. ಆದ್ರೆ ಮದ್ವೆ ಆದ ತಕ್ಷಣ ಮನೆ ದೇವ್ರೇ ಚೇಂಜ್ ಆಗ್ಬಿಡುತ್ತೆ. ಇನ್ನೊಂದ್ ದೇವ್ರನ್ನ ನಮ್ಮ ಮನೆ ದೇವ್ರು ಅಂತ ನಂಬ್ಕೊಂಡು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಹೇ ಎವ್ರಿವನ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವ್ ಮದ್ವೆ ಆಗಿ ಹೋಗಿದ್ ಮನೆ ಚೆನ್ನಾಗಿರ್ಲಿ, ಒಳ್ಳೇದಾಗ್ಲಿ ಅಂತ ನಮ್ ಗಂಡನ್ ಮನೆ ದೇವ್ರನ್ನ ನಮ್ಮ ಮನೆ ದೇವ್ರು ಅಂತ ನಂಬಕ್ ಸ್ಟಾರ್ಟ್ ಮಾಡ್ತೀವಿ. ಇನ್ನ ಅರೇಂಜ್ ಮ್ಯಾರೇಜ್ ಆದ್ರೂ ಒಂದೇ ಜಾತಿ ಒಂದೇ ಕುಲ ನೋಡಿ ಮದ್ವೆ ಮಾಡಿದ್ರು ಪ್ರತಿಯೊಂದು ಮನೆಯಲ್ಲಿ ಬೇರೆ ಬೇರೆ ಕಲ್ಚರ್ ಇರುತ್ತೆ. ಎಷ್ಟೇ ಕಲ್ಚರಲ್ ಡಿಫ್ರೆನ್ಸ್ ಇದ್ರು, ಎಷ್ಟೇ ಕಷ್ಟ ಆದ್ರೂ ಹಂಗೋ ಹಿಂಗೋ ಮಾಡಿ ಆ ಮನೆಗೆ ಅಡ್ಜಸ್ಟ್ ಆಗಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಎಷ್ಟು ವಿಚಿತ್ರ ಅಲ್ವಾ ನಮ್ ಹೆಣ್ಮಕ್ಳ ಜೀವನ. ಇದೆಲ್ಲ ಡಿಫ್ರೆನ್ಸಸ್ ಮಧ್ಯೆ ನಾವು ಖುಷಿಯಾಗಿರಕ್ ಟ್ರೈ ಮಾಡ್ತೀವಿ, ಮನೆಯವ್ರನ್ನು ಅಷ್ಟೇ ಖುಷಿಯಾಗಿರ್ಕೊಳ್ಳಕ್ಕೆ ಎಫರ್ಟ್ಸ್ ಆಗ್ತೀವಿ. ನಮ್ ತವರ್ ಮನೆಯ ದೇವರು ಆದಿಚುಂಚನಗಿರಿ ಭೈರವೇಶ್ವರ ಸ್ವಾಮಿ ಆಗಿದ್ರು, ನಮ್ ಗಂಡನ್ ಮನೆ ದೇವ್ರು ಮಲೆ ಮಹದೇಶ್ವರ ಸ್ವಾಮಿ. ನಮ್ ಅಮ್ಮನ್ ಕಡೆ ದೇವ್ರು ಕೂಡ ಮಲೆ ಮಹದೇಶ್ವರ ಸ್ವಾಮಿನೇ. ಆದ್ರಿಂದ ವರ್ಷಕ್ಕೊಂದ್ಸತಿ ಮದ್ವೆಗಿನ ಮುಂಚೆ ಹೋಗ್ತಾ ಇದ್ದೆ. ಈಗ ಮದ್ವೆ ಆದ್ಮೇಲೆ 2 ತಿಂಗಳಿಗೊಂದ್ಸತಿ ದರ್ಶನ ಮಾಡೋದ್ ಮಿಸ್ ಮಾಡೋದೇ ಇಲ್ಲ. ಏನೋ ಗೊತ್ತಿಲ್ಲ, ಮಾದಪ್ಪ ನಮ್ನೆಲ್ಲ ಮೇಲಿಂದ ಕುತ್ಕೊಂಡ್ ಕಾಯ್ತಾ ಇರ್ತಾನೆ ಅನ್ನೋದು ನಮಗೆ ಯಾವಾಗ ಕಷ್ಟ ಅಂತ ಅನ್ಸೋದ್ರು ಇಲ್ಲ ಮನ್ಸಲ್ಲಿ ಒಂಥರ ವಿಲ ಅನ್ನಿಸ್ತಾ ಇದ್ರೆ ಒಂದ್ಸತಿ ಬಂದು ದರ್ಶನ ಮಾಡ್ಬಿಟ್ಟು ಮನ್ಸಾರೆ ಬೇಡ್ಕೊಂಡು ಹೋದ್ರೆ ಅಲ್ಲೇ ನಮ್ ಕಷ್ಟಗಳೆಲ್ಲ ನಿವಾರಣೆ ಆಗೋಯ್ತನೋ ಅನ್ನೋ ಹೋಪ್ ಹುಟ್ಟುತ್ತೆ. ಎಷ್ಟೊಂದ್ಸತಿ ಬೆಟ್ಟಕ್ ಬಂದು ವಾಪಸ್ ಹೋದ್ಮೇಲೆ ಕಾಣಿಸ್ತಾ ಇರೋ ದಾರಿ ಕಂಡಂಗಾಗಿದೆ ಜೀವನದಲ್ಲಿ. ನಿಮ್ ಎಲ್ಲಾರ್ಗು ಒಳ್ಳೇದಾಗ್ಲಿ, ನಿಮ್ ಕಷ್ಟಗಳು ನಿವಾರಣೆ ಆಗ್ಲಿ, ಮುಂದೆ ನಡೆಯೋ ದಾರಿ ಕಾಣಿಸ್ಲಿ ಅಂತ ದೇವ್ರ ಹತ್ರ ನಾನ್ ಪ್ರಾರ್ಥನೆ ಮಾಡ್ಕೋತೀನಿ. ನಮ್ ಈ ಸಿಂಪಲ್ ಜೀವನ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.